ಇವತ್ತು ನೋಡ್ರಿ ಬೇರೆ 1800 ರೂಪಾಯಿ ಆಗೈತೆ. ಬಟ್ ಪಾಪ ನಸೀಬ್ ಯಾಕೆ ಸರಿ ಇಲ್ಲ ನೋಡ್ರಿ. ಯಾರು ದೃಷ್ಟಿ ಬೀಳ್ಬಾರ್ದು ಅಂತ ನಿಮ್ಮೆಂಡು ಇದೆಲ್ಲ ಹಾಕಿ ಕೊಟ್ಟರು ನಮ್ಮಮ್ಮ. ಬಟ್ ಗೌತಮ್ ರಾವ್ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ರೈಲ್ವೆ ಸ್ಟೇಷನ್ ಇನ್ನೂ ಅಲ್ಲೈತೆ, ಇಲ್ಲಿವರೆಗೂ ಜಾಮ್ ಆಗಿದೆ. ಯಾವಳ ಕೈಗೆ ಸಿಗ್ಬೇಕಾಗಿತ್ತು ಇವಾಗ ನಮ್ಗೆ. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಯಪ್ಪ ವಿಷಯ ಅಂದರೆ ಒಂದು 3-4 ದಿವಸ ಆಗೋಯ್ತು ನಾನು ಡ್ಯೂಟಿಗೆ ಹೋಗಲೇ ಇಲ್ಲ. ಮೊನ್ನೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದೆ, ಅವತ್ತು ರಜೆ ಹಾಕಿದೆ. ಮತ್ತು ಭಾನುವಾರ ಕೂಡ ಡ್ಯೂಟಿಗೆ ಹೋಗಿರಲಿಲ್ಲ. ಆ ಕಾರಣದಿಂದ ಇವತ್ತು ಸೋಮವಾರ ನಮ್ಮ ಬಲರಾಮನ್ನ ಕ್ಲೀನಾಗಿ ವಾಶ್ ಮಾಡಿ ಅಲ್ಲಿ ನಿಲ್ಸಿದ್ದೀನಿ. ನಮ್ಮ ಬಲರಾಮನ ಮೇಲೆ ಯಾಕೋ ಲೈಟಾಗಿ ದೃಷ್ಟಿ ಆಗಿಬಿಡೈತೆ ಅನಿಸ್ತಾ ಇದೆ. ಏನಕ್ಕಪ್ಪ ಈ ವಿಷಯ ಹೇಳ್ತಾ ಏನಂದರೆ, ಆಲ್ಮೋಸ್ಟ್ ಒಂದು 4 ಬುಕ್ಕಿಂಗ್ ಬಂತು ಔಟ್ ಸ್ಟೇಷನ್ ಬಾಡಿಗೆ. ಗೋಕರ್ಣ, ಹೊನ್ನಾವರ, ಆಮೇಲೆ ತಮಿಳ್ನಾಡು ಈ ಕಡೆ ಡ್ಯೂಟಿ ಬಂತು. ಬಟ್ ಬಂದಿದ್ದ ಡ್ಯೂಟಿ ಎಲ್ಲ ಕ್ಯಾನ್ಸಲ್ ಆಯಿತು. ಅದು ಯಾರು ಕಣ್ಣು ಬಿದ್ದೈತೋ ಏನಂತ ಗೊತ್ತಿಲ್ಲ. ದಯವಿಟ್ಟು ಯಾರು ಕಣ್ಣಾಕ್ಬೇಡ್ರಪ್ಪ. ಅಪ್ರೂಪಕ್ಕೆ ಹೆಂಗೆ ಕಂಪ್ನಿ ಡ್ಯೂಟಿ ಬೇರೆ ಬಿಟ್ಬಿಟ್ಟಿದ್ದೀನಿ. ಇವಾಗ ಮಾಡ್ತಿರೋದೇ ಹೊಲ ಒಬ್ಬರು, ಅದರಲ್ಲೂ ನೀವು ಕಣ್ಣಾಕ್ಕೊಂಡು ಹಿಂಗೆ ಇದ್ಬಿಟ್ರೆ ನನಗೆ ಫುಲ್ ಟೆನ್ಷನ್ ಆಗ್ಬಿಡ್ತದೆ ಅಂದ್ಕೊಳ್ರಿ. ಅದಕ್ಕೆ ಅಮ್ಮ ಕೈಯಲ್ಲಿ ಇವಾಗ ಒಂದು ಸ್ವಲ್ಪ ದೃಷ್ಟಿ ತೆಗೆಸ್ಬಿಟ್ಟು ನಿಂಬೆಹಣ್ಣು ಕಟ್ಟಲ್ಲ ಅಂದ್ಕೊಂಡಿದ್ದೇನೆ. ಈಗ ಬೆಳಗ್ಗೆ ಎದ್ದು ಗಿಡಿಗೆಲ್ಲ ಸ್ವಲ್ಪ ಪೂಜೆ ಮಾಡಿದೆ. ಒಂದು ಸ್ವಲ್ಪ ಹೂವಿಗೆ ಎಲ್ಲ ಇಟ್ಟು ಮತ್ತೆ ಇನ್ನೊಂದ್ಸರಿ ಪೂಜೆ ಮಾಡಿಕೊಂಡು ಓಡಾಡ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಯಾವ್ದಾನ ಬುಕ್ಕಿಂಗ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಬಯೋಲ್ಲಿ ನಾನು ನಂಬರ್ ಹಾಕಿದ್ದೀನಿ. ದಯವಿಟ್ಟು ಬುಕ್ಕಿಂಗ್ ಇದ್ದರೆ ಮಾತ್ರ ಫೋನ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ ರೆಸ್ಪಾಂಡ್ ಆಗೋಣ. ಒಂದು ಒಳ್ಳೆ ಬಜೆಟಲ್ಲಿ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೋಗ್ಬಿಟ್ಟು ಬರೋಣ. ಬನ್ನಿ, ರೆಡಿಯಾಗಿದ್ದೀನಿ. ಟಿಫನ್ ಎಲ್ಲ ಆಯಿತು. ಟೈಮ್ ಒಂದು ಆಲ್ಮೋಸ್ಟ್ 11 ಗಂಟೆ ಆಗ್ತಾ ಬರ್ತೈತೆ. ಇವಾಗ ಡ್ಯೂಟಿ ಹೊರಟಿದ್ದೀನಿ. ಹೋದರೆ ಇನ್ನು ಮ್ಯಾಕ್ಸ್ ಒಂದು 2ರಿಂದ 3 ದಿವಸ ಬರೋದು ಡೌಟೇ ನಾನು ಮನೆಗೆ. ನೋಡೋಣ ಎಷ್ಟು ದಿವಸ ಬರ್ತೀನಿ ಏನು ಕತೆ ಅಂತ ಫುಲ್ ಡೀಟೇಲಾಗಿ ನಾನು ವಿಡಿಯೋಲಿ ಹೇಳ್ತೀನಿ ನಿಮಗೆ. ಬನ್ನಿ, ಫಸ್ಟು ನಿಂಬೆಹಣ್ಣು ಕಟ್ಸ್ಕೊಂಡು ಅಮ್ಮ ಕೈಯಲ್ಲೇ ಹೊರಟ್ಬಿಡೋಣ. ನೋಡ್ರಿ, ಯಾರು ದೃಷ್ಟಿ ಬೀಳ್ಬಾರ್ದು ಅಂತ ನಿಂಬೆಹಣ್ಣು ಇದೆಲ್ಲ ಹಾಕಿ ಕೊಟ್ಟರು ನಮ್ಮಮ್ಮ. ಹೋಗಿ ಇವಾಗ ನಾನೇ ಕಟ್ಬಿಡೋಣ. ಬನ್ನಿ ಸ್ನೇಹಿತರೆ, ದೃಷ್ಟಿ ಆಗಿದ್ದಂಗೆ ಎಲ್ಲ ಕ್ಲೀನಾಗಿ ಕಟ್ಟಿದಾಯಿತು. ನೋಡ್ಬೋದು ಇಲ್ಲೇ ಕ್ಲೀನಾಗಿ ಕಟ್ಟಿದ್ದೀನಿ. ಹಾಗೆ ನಮ್ಮ ದೇವ್ರಿಗೆಲ್ಲ ಒಳ್ಳೆ ಹೋಗಿ ಎಲ್ಲ ಹಾಕಿ ಕ್ಲೀನಾಗಿ ಪೂಜೆ ಗೀಜೆ ಮಾಡಿದ್ದೀನಿ. ಯಾವುದೇ ಥರ ವಿಘ್ನ ಬರೆದಿದ್ದಂಗೆ ಸೇಫಾಗಿ ಬರೋಂಗೆ ಮಾಡ್ರಪ್ಪ ಸಾಕು. ಆಮೇಲೆ ಯಾರು ದಯವಿಟ್ಟು ದೃಷ್ಟಿ ಮಾತ್ರ ಹಾಕ್ಬೇಡ್ರಿ, ಅಂದರೆ ಕಣ್ಣು ಹಾಕ್ಬೇಡ್ರಿ. ನೋಡಿದೆ ನನ್ನ ಮಗ ಎಷ್ಟು ಡ್ಯೂಟಿ ಮಾಡ್ತಾನೆ ಏನು ಎತ್ತ ಅಂತ. ದಯವಿಟ್ಟು ನೀವು ಡ್ಯೂಟಿ ಮಾಡಿರಿ. ನಾನು ಅದೇ ಥರ ನಿಮ್ಮ ಥರ ನಾನು ಡ್ಯೂಟಿ ಮಾಡೋಣ. ನನಗೂ EMI ನನಗೂ ಕಮಿಟ್ಮೆಂಟ್ಸ್ 101 ಐತೆ. ನಾನೇನೋ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಬೇಗ ದುಡ್ಡು ಐತೆ ಫುಲ್ ಕ್ಯಾಶ್ ಗಾಡಿ ತಂದಿರೋದು ಅಂತ ದಯವಿಟ್ಟು ಅನ್ಕೊಂಬಿಡ್ರಿ. ನಾವು ತಂದಿರೋದನ್ನು EMI ಅಲ್ಲ, ನಾವು EMI ಕಟ್ಟಲೇಬೇಕು, ಡ್ಯೂಟಿ ಮಾಡಲೇಬೇಕು. ಅದಕ್ಕೆ ಯಾರೋ ದಯವಿಟ್ಟು ಕಣ್ಣು ಹಾಕಿ ದೃಷ್ಟಿ ಹಾಕಕ್ಕೆ ಹೋಗ್ಬಿಡಿ ನಮ್ಮ ಗಾಡಿ ಮೇಲೆ, ನನ್ನ ಮೇಲೆ. ಸರಿ ಬನ್ನಿ, ಹಂಗೆ ಹೇಳ್ದ ಡ್ಯೂಟಿ ಓಡೋಣ. ಆಲ್ರೆಡಿ ಊಬರ್ ಆನ್ ಮಾಡಿದ್ದೀನಿ, ಬಟ್ ಇನ್ನೊಂದು ಡಿವೈಸ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಈಗ ಚಾರ್ಜಿಂಗ್ ಹಾಕ್ಕೊಂಡು ಓಡೋಣ ಡ್ಯೂಟಿ ಕಡೆ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಆಂಜನೇಯನಿಗೆ ಕ್ಲೀನಾಗಿ ಒಂದು ಹೂ ಹಾರ ಥರ ಅಂದರೆ ಮಾಲೆ ಥರ ಹಾಕಿಬಿಟ್ಟಿದ್ದೀನಿ ಮಲ್ಲಿಗೆಯಲ್ಲಿ. ಸಖತ್ತಾಗಿ ಕಾಣಿಸ್ತಾ ಇದೆ ಇವತ್ತು. ನಮ್ಮ ಗಣೇಶಂಗೆ ಆ ಕಡೆ ಈ ಕಡೆ ಒಂದೊಂದು ಹೂವು ಇಟ್ಟಿದ್ದೀನಿ. CNGನೂ ಇನ್ನು 3/4 ಟ್ಯಾಂಕ್ ಐತೆ, ಅಂದರೆ ಅರ್ಧ ಟ್ಯಾಂಕ್ ಅಂದ್ಕೊಳ್ರಿ ಹೊಸಕೋಟೆ ಹೋಗೋಷ್ಟೊತ್ತಿಗೆ. ಮೊನ್ನೆ ಹಾಕಿದ್ದು ಅಮೌಂಟ್ ಟಾಟಾ ಬೈ ಹೇಳ್ತಾರೆ, ಬೈ ಅವ್ರಿಗೂ. ಮೊನ್ನೆ ಹಾಕ್ಸಿದ್ದು, ಅವತ್ತಿಂದ ಹಾಕ್ಸಿರಲಿಲ್ಲ. ಇವತ್ತು ಹೋಗ್ತಾ ಹಾಕಿಸ್ಕೊಂಡು ಹೋಗ್ಬಿಡೋಣ. ಇವತ್ತು ಡ್ಯೂಟಿ ಚೆನ್ನಾಗಾಗಲಿ ಅಂದ್ಕೊಂಡಿದ್ದೀನಿ. ಸೋಮವಾರ ಇವತ್ತು ಆದರೆ ನಮಗೆ ಒಳ್ಳೆಯದು. ಮಂಗಳವಾರ ಅಷ್ಟೊಂದು ಡ್ಯೂಟಿ ಇರೋಲ್ಲ. ಅದೇ ಹೇಳ್ತಲ್ವ, ಯಾರಿಗಾನ ಬುಕ್ಕಿಂಗು ಬೇಕಿದ್ದರೆ ದಯವಿಟ್ಟು ನಮ್ಮ ಗಾಡಿಗೆ ಫ್ರೀ ಇರುತ್ತೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಬಾಡಿಗೆಯಲ್ಲಿ ಹೋಗಿ ಬರೋಣಂತೆ. ಬನ್ನಿ ಇವಾಗ ಡ್ಯೂಟಿ ಕಡೆ ಓಡೋಣ. ಹತ್ರ ಒಂದು ಹೋಗ್ಬೇಕಾರೆ ಇಲ್ಲಿ ನೋಡ್ರಿ ಯಾರು ಗಾಡಿ ಕಾಣಿಸ್ತು ಅಂತ. ಗೌತಮ್ ಅವ್ರ ಗಾಡಿ ನಂಗೆ ಪರಿಚಯನೇ. ಅವ್ರ ಗಾಡಿ ಕಾಣಿಸ್ತು, ಬಟ್ ಅವ್ರೇನ ಸ್ನೇಹಿತರೆ ಹೇಳಿಲ್ವ ಗೌತಮ್ ಅವ್ರ ಗಾಡಿ ನೋಡಿದೆ ಅಂತ. ಬಟ್ ಅವರೇ ಗಾಡಿ ಓಡಿಸ್ತಾ ಇರೋದು. ನನ್ನ ಅದೃಷ್ಟಕ್ಕೆ ಅವರೇ ಸಿಕ್ಕೋರು ಇವತ್ತು. ನಮ್ಮ ಬಲರಾಮನ ಇಲ್ಲೇ ಸೈಡಿ ಹಾಕ್ಬಿಟ್ಟು ಇಲ್ಲೇ ಇರೋದು ನೋಡಿ ಗೌತಮ್ ಅವರು. ಅದ್ರ ಸನ ಬ್ರೋ ಮಾಡೋದು ನಾಷ್ಟ ಆಯ್ತು ನಿಮ್ಮದು? ಆಯ್ತು ಬ್ರೋ. ಎಷ್ಟು ದಿವಸದಿಂದ ಸಿಗ್ಬೇಕು ಅಂದ್ಕೊಂಡಿದ್ರಿ, ಇವತ್ತು ಸಿಕ್ಕಿದಿರಿ. ಅದು ಇಲ್ಲ, ನಮ್ಮ ಮನೆ ಹತ್ರನೇ ಕೆಲಸ ಮಾಡೋದು. ಅಂದರೆ ಇವರು ಸುಮಧುರ ಅಲ್ಲೇ ಗಾಡಿ ಓಡಿಸ್ತಾರೆ. ಇದು ಆ್ಯಕ್ಚುಲಿ ಇವರೇ ಗಾಡಿ ಓಡಿಸ್ತಾರೆ, ಅಶೋಕಲ್ಲೇ ಬ್ರೋ. ಬಟ್ ಪಾಪ ಇವರು ನಸೀಬ್ ಯಾಕೆ ಸರಿ ಇಲ್ಲ, ಖರಾಬ್ ಆಗ್ಬಿಟ್ಟೈತೆ. ಸ್ವಲ್ಪ ಯಾರನ್ನ ಡ್ರೈವರ್ಗಳು ಕರುಣೆ ತೋರಿಸಪ್ಪ. ಏನೋ ಮಾಡ್ಬೇಕು ಅಂದ್ಕೊಂಡವ್ರೆ, ನೀವು ಸಿಕ್ಕೋರಲ್ಲ ಇಂತಾರೆ ಪಾಪ ಇವ್ರಿಗೆ. ಚೆನ್ನಾಗಿರ್ತದೆ ಸ್ಟಾರ್ಟಿಂಗು. ಮತ್ತೆ ಸ್ಟಾರ್ಟಿಂಗಲ್ಲಿ ಅಷ್ಟೇ ಎಲ್ಲರೂ ನಾವು ಖುಷಿ ಪಡ್ತಾ ಇರ್ತೀರ, ಗಾಡಿ ಹಾಕೊಂಬಿಡೋಣ ಓಡಿಸ್ಬಿಡೋಣ ಅಂತ. ಬಟ್ ಡ್ರೈವರ್ ಸಿಗ್ಬೇಕಾರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇವ್ರನ್ನ ನೋಡಿ ನೀವು ಎಲ್ಲರೂ ಕಲಿಯಬೇಕು. ಪಾಪ ಸಿಕ್ಕೋರಲ್ಲ, ಸಫರ್ ಆಗ್ತಾ ಇರೋದನ್ನ ತೋರಿಸ್ತಾರೆ. ಇವ್ರು ಎಲ್ಲರೂ ಅನ್ಕೊಂತೀರ, ಅವ್ರು ತೋರಿಸ್ತಾರೆ ವಿಡಿಯೋಗಳಲ್ಲಿ ಏನೋ ಕರುಣೆಗೆ ಸಿಂಪತಿಗೆ ಅನ್ಕೊಂತಾರೆ. ಬಟ್ ಆ್ಯಕ್ಚುಯಲ್ ಮ್ಯಾಟ್ರ್ ನಡೀತಾರದು ಹಂಗೆ, ಏನು ಮಾಡೋಕ್ಕಾಗಲ್ಲ. ನೋಡ್ರಿ ಆ ಗಾಡಿದು ಗ್ಲಾಸ್ ಬೇರೆ ಹೊಡೆದೋಗೈತೆ ಪಾಪ. ಇದ್ಯಾಕೋ ಸ್ವಲ್ಪ ಕಣ್ಣಾಕ್ಬಿಡೋದೆ. ತುಂಬ ಜನ ಕಷ್ಟ ಮೇಲೆ ಕಷ್ಟ ಕೊಡ್ತಾನೆ ಅವ್ರೆ. ನೋಡ್ರಿ ಇವಾಗ ಮಳೆ ಕ್ಲೀನಾಗಿ ಹತ್ತದೆ. ಪಂಚರ್ ಹಾಕ್ಬಿಟ್ಟು ಪಂಚರ್ ಆಗೀತಾ? ಇಲ್ಲ ಆಗಿಲ್ಲ ಅನ್ಸುತ್ತೆ, ಇಷ್ಟು ಹತ್ತಿದೆ. ಹತ್ತೈತೆ ಮಳೆ. ಬರ್ರಿ ನಾವು ಆಫ್ ದ ಕ್ಯಾಮ್ರಾ ಮಾತಾಡ್ಕೊಂಡು ನಾನು ಡ್ಯೂಟಿ ಕಡೆ ಹೊಡ್ತೀನಿ, ಅವರು ಹಂಗೆ ಡ್ಯೂಟಿ ಕಡೆ ಅವ್ರು ಹೋಗ್ತಾರೆ. ಸ್ನೇಹಿತರೆ, ಆಲ್ರೆಡಿ ಊಬರಲ್ಲಿ ಬುಕ್ಕಿಂಗ್ ಬಿದ್ದೈತೆ. ಆ ಕಾರಣದಿಂದ ಇನ್ನೂ ಅರ್ಧ ಟ್ಯಾಂಕ್ ಐತೆ CNG. ಯಾಕೆ ಅಂದ್ಬಿಟ್ಟು ಇಲ್ಲ ನಮ್ಮ ಏರಿಯಾ ಹತ್ರನೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡೋಣ. ಮತ್ತು ಎಲ್ಲ ಪ್ರೆಷರ್ ಸಿಗುತ್ತೋ ಇಲ್ಲ ಅಂತ ಐಡಿಯಾ ಇರಲ್ಲ. ಇಲ್ಲಿ ಒಳ್ಳೆ ಪ್ರೆಷರ್ ಸಿಗುತ್ತೆ. ಇಲ್ಲಿ ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ರೆ ನಂಗೆ ಡೇ ಫುಲ್ಲು ಟೆನ್ಷನ್ ಇರೋಲ್ಲ. ಆ ಕಾರಣಕ್ಕೆ ಇಲ್ಲೇ ಹಾಕಿಸ್ಕೊಳೋದು.
ಈಗ ವೆಯ್ಟ್ ಮಾಡ್ತಾವ್ರೆ. ಇಲ್ಲ ಯಶವಂತಪುರಕ್ಕೆ ಬಿದ್ದೈತೆ, ಇಲ್ಲೇ ಕಾಟಮಾಲೂರಿಂದ ಚೌಟ್ರಿಯಿಂದ ಸೀದಾ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ ಬನ್ನಿ. ಫಸ್ಟ್ ಡ್ಯೂಟಿ ಅದು. ಸ್ನೇಹಿತರೆ ಫೈನಲಿ ಕಷ್ಟ ಅವ್ರು ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಎಲ್ಲಪ್ಪ ಅಂದರೆ ಗುರುಗುಂಟೆ ಪಳ್ಳೆ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಇವಾಗ ನಾನು ಮಾಗಡಿ ರೋಡ್ ಕಡೆ ಗಾಡಿ ಹಾಕೊಂಡು ಕೂತಿದ್ದೀನಿ. ಯಾವುದೂ ಇನ್ನೂ ಬುಕ್ಕಿಂಗ್ ಬಂದಿಲ್ಲ. 30 ಕಿಲೋಮೀಟ್ರಿಗೆ ಎಷ್ಟಪ್ಪ ಕೊಟ್ಟಿದ್ದ ಅಂದರೆ 770 ರೂಪಾಯಿ ಕೊಟ್ಟಿದ್ದ ಅಲ್ಲಿ ಕಾಟಮಾಲೂರಿಂದ. ಸೊ ಏನು ಮಾಡೋಕ್ಕಲ್ಲ, ಫಸ್ಟ್ ಡ್ಯೂಟಿ ಎತ್ಕೊಂಡು ಸಿಟಿ ಕಡೆ ಬರಲೇಬೇಕು ಆ ಕಾರಣದಿಂದ. ಬಟ್ ಗೌತಮ್ ರಾವ್ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಬಟ್ ಫಸ್ಟ್ ಟೈಮ್ ಸಿಕ್ಕಿದ್ದು, ಆದರೂ ಸಕ್ಕತ್ತಾಗಿ ಮಾತಾಡ್ಸಿದ್ರು. ಒಳ್ಳೆ ವೈಬ್ ಅಂದ್ಕೊಳ್ಳಿ ಅವ್ರ ಜೊತೆ. ಫುಲ್ ಆರಾಮಾಗಿ ಬಿಸ್ನೆಸ್ ಅದು ಇದು ಸ್ವಲ್ಪ ಎಲ್ಲ ಮಾತಾಡ್ಕೊಂಡು ಇಬ್ಬರು ಆರಾಮಾಗಿ ಜಾಲಿ ಮಾಡಿಕೊಂಡು ಟೀ ಕುಡಿಯೋಕ್ಕೆಲ್ಲ ಟೈಮ್ ಇರಲಿಲ್ಲ. ಯಾಕಂದ್ರೆ ಅವರು ಟಿಫನ್ ಟೀ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ರು. ನಾನು ಎಲ್ಲ ಮುಗಿಸ್ಕೊಂಡು ಡ್ಯೂಟಿ ಕಡೆ ಓಡ್ತಾ ಇದ್ದೆ ಆ ಕಾರಣದಿಂದ. ನೆಕ್ಸ್ಟ್ ಟೈಮ್ ಯಾವಾಗ ಸಿಕ್ಕಿದಾಗ ಅಲ್ಲಿ ಇಲ್ಲಿ ಟೀ ಊಟಕ್ಕೆ ಎಲ್ಲ ಒಂದು ಕಡೆ ಆಚೆ ಹೋದ್ರೆ ಆಯಿತು. ಈಗ ನಾವು ಕಂಟಿನ್ಯೂ ಡ್ಯೂಟಿ ಮಾಡೋಣ. ಸದ್ಯಕ್ಕೆ ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಗೈತೆ ಊಬರಲ್ಲಿ. ಇನ್ನು ಓಲಾ ಅಲ್ಲಿ ಜಸ್ಟ್ ಈಗ ತಾನೇ ರೀಚಾರ್ಜ್ ಮಾಡಿದೆ. ಪ್ಲ್ಯಾನ್ಸ್ಗಳು ಸ್ವಲ್ಪ ಕಮ್ಮಿ ಮಾಡಿದ್ದಾನೆ. ನಂದು ತೋರಿಸ್ತೀನಿ ರೀ. ನಿಮ್ಗೆ ಲಾಸ್ಟ್ ಟೈಮ್ ಒಂದು ವೀಡಿಯೋಲ್ಲಿ ನಾನು ತೋರಿಸಿದ್ದಾಗ 2,500 ಆಯಿತು ತಿಂಗಳಿಗೆ, ಅಂದರೆ ಒಂದು ತಿಂಗಳಿಗೆ. ಇಲ್ಲ ನೋಡ್ರಿ ಇವಾಗ 2,000 ರೂಪಾಯಿ ಮಾಡೋನೆ, 500 ರೂಪಾಯಿ ಕಮ್ಮಿ ಮಾಡೋನೆ. 15 ದಿವಸಕ್ಕೆ ಅಷ್ಟು ಅದು 500 ರೂಪಾಯಿ ಕಮ್ಮಿ ಮಾಡೋನೆ. ಎಲ್ಲದರಲ್ಲೂ ಕಮ್ಮಿ ಮಾಡ್ಕೊಂಬಂದು ರೇಟ್ಗಳು. ಇವಾಗ ಸದ್ಯಕ್ಕೆ 3 ದಿವಸದ ಪ್ಲ್ಯಾನ್ ತೊಗೊಂಡಿದ್ದೀನಿ, 3 ಡೇಸ್ ಪ್ಲ್ಯಾನು, 339 ರೂಪಾಯಿ. ಇದು ನಾನು ಲಾಸ್ಟ್ ಟೈಮ್ ತೊಗೊಂಡಾಗ 449 ರೂಪಾಯಿ ಇತ್ತು. ಅಂದರೆ 450 ರೂಪಾಯಿ, 100 ರೂಪಾಯಿ ಕಮ್ಮಿ ಮಾಡೋನೆ ಎಲ್ಲದರಲ್ಲೂ. ನಮ್ಮ ಇದ್ರಲ್ಲಿ ಮಾತ್ರ ಒಂದು ತಿಂಗಳಲ್ಲಿ ಮಾತ್ರ 500 ರೂಪಾಯಿ ಕಮ್ಮಿ ಮಾಡೋನೆ. 2,500 ಇದ್ದಿದ್ದು 2,000 ರೂಪಾಯಿ ಆಗೈತೆ. ಹಿಂಗೆ ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಇನ್ನೂ ಬೆನಿಫಿಟ್ ನಮಗೆ. 100 ರೂಪಾಯಿ ಉಳಿತು ಅಂದರೆ ತುಂಬ ಬೆನಿಫಿಟ್ ಅಲ್ಲ. 3 ದಿವಸಕ್ಕೆ ರೀಚಾರ್ಜ್ ಮಾಡಿದ್ದೀನಿ. ನೋಡೋಣ 3 ದಿವಸಕ್ಕೆ ಎಷ್ಟು ಅರ್ನಿಂಗ್ಸ್ ಮಾಡ್ತೀನಿ ನಿನ್ನ ಕತೆ ಅಂತ ಡೀಟೇಲಾಗಿ. ಪುನಃ ಒಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ಇಲ್ಲಿ ಇವಾಗ ನಾನು ನಿಲ್ಸಿರೋ ಜಾಗ ಸರಿ ಇಲ್ಲ ನೋಡಿರಿ, ವಾತಾವರಣ ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಬಟ್ ಇನ್ನೊಂದೇನಪ್ಪ ವಿಚಾರ ಅಂತಂದರೆ, ಕಸ್ಟಮರ್ ಇವಾಗ ಎ ಸಿ ಬೇಡ ಅಂದ್ರೂ ನಾನು ಎ ಸಿ ಹಾಕೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದರೆ ಅಷ್ಟು ಬಿಸಿಲು. ಇವಾಗ ಬಂದಿದ್ದ ಕಸ್ಟಮರು ಹಾಸನದವರು. ಅವ್ರು ಹಾಸನಕ್ಕೆ ಹೋಗ್ತಾರೆ. ಒಬ್ಬ ಯಾವುದೋ ಮದುವೆ ಈವೆಂಟ್ಗೆ ಬಂದಿದ್ದು ಹಾಸನಕ್ಕೆ ಹೋಗ್ತಾರೆ ವಾಪಸ್ಸು. ಸ್ವಲ್ಪ ಹಳ್ಳಿಯವರು. ಅವ್ರಿಗೆ ಎ ಸಿ ಬೇಡ ಅಂತ. ಎ ಸಿ ಹಾಕಿದ್ರೆ ತಲೆನೋವು ಬರುತ್ತೆ, ವಾಮಿಟಿಂಗ್ ಬರುತ್ತೆ ಅಂತಂದರು. ಬಟ್ ಇಲ್ಲಿ ಬಿಸಿಲಿಗೆ ನನಗೆ ತಲೆ ನೋವು ಬಂದ್ಬಿಡ್ತು ಅಂದ್ಕೊಂಡ್ರೆ ಒಂದು 2 ನಿಮಿಷ ಬೇವ್ತೋಗ್ಬಿಟ್ಟೆ ಆ ಪಾಟಿ. ಆಮೇಲೆ ಅಕ್ಕ ಒಂದು 2 ನಿಮಿಷ ಹಾಕ್ಕೊಂತೀನಿ ಅಕ್ಕ ಅಂದ್ಬಿಟ್ಟು ಗುರುಗುಂಟೆ ಪಳ್ಳಿ ಫ್ಲೇವರ್ ಹತ್ರ ಒಂದು 2 ನಿಮಿಷ ಹಾಕ್ಕೊಂತೀನಿ ಅಂದ್ಬಿಟ್ಟು ಅಲ್ಲಿಂದ ಹಾಕ್ಕೊಂಡು ಅಲ್ಲಿ ಡ್ರಾಪ್ ಮಾಡಿದೆ ಅಷ್ಟೇ. ಆಗಲಿಲ್ಲ ಬಿಸಿಲು ತಡೆಯೋಕ್ಕೆ. ಹಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ ಬೆಂಗಳೂರ್ದು. ಸಿಕ್ಕಾಬಿಟ್ಟೆ ಬಿಸಿಲು. ಎ ಸಿ ಅಂದರೆ ಇರೋಕ್ಕಾಗಲ್ಲ ನೋಡ್ರಿ. 2 ಪಾಯಿಂಟ್ ಎ ಸಿ ಹಾಕ್ಕೊಂಡೇ ಇರಬೇಕು, ಅಷ್ಟು ಬಿಸಿಲಾಗ್ಬಿಡೈತೆ ಇವಾಗ. ನೋಡೋಣ ಎಲ್ಲಿ ಕೊಡ್ತಾನೆ ಡ್ಯೂಟಿ ನೆಕ್ಸ್ಟು ಏನು ಕತೆ ಅಂತ. ಕಂಪ್ಲೀಟಾಗಿ ಇವತ್ತು ಡ್ಯೂಟಿ ಮಾಡಿದೆ ವೀಡಿಯೋ ಇರುತ್ತೆ. ಬನ್ನಿ ಡ್ಯೂಟಿ ಮಾಡೋಣ ಇವತ್ತು ಶಿಸ್ತಾಗಿ. ಸ್ನೇಹಿತರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟಿಂದ ಒಂದು ಬುಕ್ಕಿಂಗ್ ಎತ್ಕೊಂಡಿದ್ದೆ. ಇಲ್ಲಿಗೆ ವೈಟ್ಫೀಲ್ಡ್ ಇಮ್ಡಳ್ಳಿಗೆ 800 ರೂಪಾಯಿನ ಕೊಟ್ಟಿದ್ದ 23 ಕಿಲೋಮೀಟ್ರಿಗೆ. ಬಟ್ ಸಕ್ಕದಾಗೈತಲ್ಲ ಡ್ಯೂಟಿ ಅಂತ ಎತ್ಕೊಂಡ್ಬಂದೆ. ಬಂದಮೇಲೆ ಇಲ್ಲಿ ನೋಡ್ರಿ ಏನಾಗೈತೆ ಪರಿಸ್ಥಿತಿ. ರೈಲ್ವೆ ಸ್ಟೇಷನ್ ಇನ್ನೂ ಅಲ್ಲೈತೆ, ಇಲ್ಲಿವರೆಗೂ ಜಾಮ್ ಆಗಿದೆ. ಆಲ್ರೆಡಿ ನಾನು ಬಂದು 10-15 ನಿಮಿಷ ಆಯಿತು, ಇಲ್ಲೇ ನಿಂತಿದ್ದೀನಿ. ಇನ್ನೊಂದು ಆ ಕಡೆ ನಮ್ಮ ಹಾಸ್ಪಿಟಲ್ ಇದ್ರಲ್ಲಿ ಹೋದ್ರೂ, ಆ ರೋಡಲ್ಲಿ ಹೋದ್ರೂ ಅಲ್ಲೂ ಅಷ್ಟೇ ಜಾಮು. ಇಲ್ಲಿ ಈ ಕಡೆ ಬಂದರೆ ಇಲ್ಲೂ ಜಾಮ್ ಆಗೈತೆ. ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಟೆನ್ಷನ್ ಆಗ್ಬಿಟ್ಟು ಇಲ್ಲೇ ಕೂತೀನಿ. ಕಸ್ಟಮರ್ ಕ್ಯಾನ್ಸಲ್ ಮಾತ್ರ ಮಾಡಬೇಡ, ಬರ್ತಾಯಿದ್ದೀನಿ, ವೆಯ್ಟ್ ಮಾಡೋ ಅಂತ ಹೇಳಿದ್ದೀನಿ ಊಬರಲ್ಲಿ. ಸರಿ ಆಯಿತು ಬನ್ನಿ ಸರ್, ಫುಲ್ ಜಾಮ್ ಆಗಿಬಿಡೈತೆ ನನಗೂ ಗೊತ್ತು, ಬನ್ನಿ ಆರಾಮಾಗಿ ಅಂತ ಹೇಳಿದರೆ. ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಹೋಗಿ ಪಿಕಪ್ ಮಾಡ್ಕೊಂಬಿಡೋಣ, ಆರಾಮಾಗಿ ಡ್ಯೂಟಿ ಮಾಡೋಣ ಅಂತ ಬಂದರೆ ಇದು ಒಳಗಡೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ. ಸ್ನೇಹಿತರೆ ರೈಲ್ವೆ ಸ್ಟೇಷನಿಂದ ಪಿಕಪ್ ಮಾಡ್ಕೊಂಡು ಸೀದಾ ಕರ್ಕೊಂಬಂದು ವೈಟ್ಫೀಲ್ಡ್ ಡ್ರಾಪ್ ಮಾಡಿದ್ದೀನಿ. ನೋಡ್ಬೋದು ಇದು ಇಮ್ಡಳ್ಳಿ ಮೇನ್ ರೋಡು. ಇಮ್ಡಳ್ಳಿ ಆಮೇಲೆ ನಾಗವನಹಳ್ಳಿ ಮೇನ್ ರೋಡು. ಇಲ್ಲಿದ್ದೀನಿ ಡ್ರಾಪ್ ಆಯಿತು. ಹೊಟ್ಟೆ ಹಸಿದಿದೆ, ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಹೋಗಿ ಒಂದು ಸ್ವಲ್ಪ ಫ್ರೆಂಚ್ ಫ್ರೈಸು ಅದು ಇದು ಸ್ನ್ಯಾಕ್ಸ್ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇಲ್ಲೇ ಕೂತಿದ್ದೆ. ಯಾವುದೋ ಬುಕ್ಕಿಂಗ್ ಬೀಳಿಲ್ಲ. ಒಂದು SMTಗೆ ಬುಕ್ಕಿಂಗ್ ಬಿತ್ತು. 20 ಕಿಲೋಮೀಟ್ರ್ ಐತೆ. 1.25 ಅವರ್ ತೋರಿಸ್ತದೆ. ಬೇರೆ ಊಬರಲ್ಲಿ ಬೇರೆ 430 ರೂಪಾಯಿ ಕೊಟ್ಟವನೆ. ಅದು ಯಾವ ಲೆಕ್ಕಾಚಾರಲ್ಲಿ ರೇಟ್ ಕೊಟ್ಟನೋ ಗೊತ್ತಿಲ್ಲ. ಎತ್ಕೊಳ್ಳಲಿಲ್ಲ. ಕಸ್ಟಮರ್ಗೆ ಫೋನ್ ಹಾಕಿದ್ರು. ಊಬರಲ್ಲಿ ಇನ್ನೊಂದೇನಾಗ್ಬಿಟ್ಟಿದೆ ಅಂದರೆ ನಾವು ಬಾಯಿ ಬಿಟ್ಟು ಕೇಳೋಕ್ಕಾಗಲ್ಲ ಕಸ್ಟಮರ್ನ. ಅಂದರೆ ಕಸ್ಟಮರ್ ಪಾಯಿಂಟ್ ಹೋಗ್ಬಿಟ್ಟು ಮಾತಾಡ್ಬೋದು. ಇಲ್ಲಿ ನಾವು ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ ಕಾಲಲ್ಲಿ, ಯಾಕಂದರೆ ಕಾಲ್ ರೆಕಾರ್ಡಿಂಗ್ ಆಗುತ್ತೆ. ಆಮೇಲೆ ಇನ್ ಕೇಸ್ ಕಸ್ಟಮರ್ ಏನಾರ ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಮೇಲೆ ಡೈರೆಕ್ಟಾಗಿ ID ಬ್ಲಾಕ್ ಮಾಡ್ತಾರೆ, ಇಲ್ಲ ID ಬ್ಯಾನ್ ಮಾಡಿಬಿಡ್ತಾರೆ. ಆ ಕಾರಣದಿಂದ ನಾವೇನು ಮಾತಾಡೋಕ್ಕಾಗಲ್ಲ. ನೋಡೋಣ ಯಾವ್ದಾನ ಬುಕ್ಕಿಂಗ್ ಬೀಳಿದನೋ. ಬಂದಿದ್ದು ನಾನು ಕರೆಕ್ಟಾಗಿ ಎಷ್ಟೊತ್ತಿಗೆ 1 ಗಂಟೆಗೆ, ಅಂದರೆ 12 ಗಂಟೆಗೆ ಕರೆಕ್ಟಾಗಿ ಬಂದಿದ್ದಾನೋ. 12 ಗಂಟೆಗೆ ಟೈಮ್ ಬಂದು 5 ಗಂಟೆ ಆಗ್ತಾಯಿದೆ. ಟೈಮ್ 5 ಗಂಟೆ 10 ನಿಮಿಷ. ಎಷ್ಟಪ್ಪ ಆಗೈತೆ ಸಂಪಾದನೆ ಅಂತಂದರೆ 1,600 ರೂಪಾಯಿ ಆಗೈತೆ ಸಂಪಾದನೆ. ಯಾವುದ್ರಲ್ಲಿ ಅಂತಂದರೆ ಬೇರೆ ಊಬರಲ್ಲೇ ಆಗಿರೋದು 1,500 ಚಿಲ್ಲರೆ ಆಗಿದೆ. 1,550 ಸಮಥಿಂಗ್ ಏನೋ ಆಗೈತೆ. ಅದೇ ಈ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಆ ಮೊಬೈಲಲ್ಲೇ ಡ್ಯೂಟಿ ಆಗಿರೋದು, ಅದಕ್ಕೆ ತೋರ್ಸೋಕ್ಕಾಗಲ್ಲ. ರ್ಯಾಪಿಡಲ್ಲೂ ಒಂದು ಡ್ಯೂಟಿ ಮಾಡಿಲ್ಲ, ಓಲಾಲೂ ಒಂದು ಡ್ಯೂಟಿ ಮಾಡಿಲ್ಲ ಇನ್ನೂ ಬೆಳಗ್ಗೆ, ಅಂದರೆ ಮಧ್ಯಾಹ್ನದಿಂದ. ನೋಡೋಣ ನೈಟ್ ಒಂದು 1 ಗಂಟೆವರೆಗೂ ಮಾಡೋಣ ಡ್ಯೂಟಿ ಅಂದ್ಕೊಂಡಿದ್ದೀನಿ. 1-2 ಗಂಟೆವರೆಗೂ ಎಷ್ಟೊತ್ತಾಗಿ ಬಂದು ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ಸ್ ಬಂದಂಗೆ. ಬನ್ನಿ ಯಾವ್ದಾನ ಡ್ಯೂಟಿ ಬಂದಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಸೋಮವಾರ ಡ್ಯೂಟಿ ಆಗುತ್ತೆ ಅಂದ್ಕೊಂಡು ಮನೆಯಿಂದ ಬಂದೆ. ಬಟ್ ಅದೇನು ಲತ್ತೆ ಹೊಡೆದೈತೆ ಗೊತ್ತಿಲ್ಲ. ಇವತ್ತು ಅವನ ಡ್ಯೂಟಿನೇ ಇಲ್ಲ, ಹಂಗಾಗ್ಬಿಡೈತೆ ನನ್ನ ಪರಿಸ್ಥಿತಿ.
ಬರೀ ಊಬರಲ್ಲಿ 1,500 ಮಾಡಿರೋದು ಅಷ್ಟೇ. 2 ಡ್ಯೂಟಿ, ಅದು 2 ಲಾಂಗ್ ಡ್ಯೂಟಿ. ಇವತ್ತು ಸಿಕ್ಕಾಬಿಟ್ಟು ಟ್ರಾಫಿಕ್ ಇತ್ತು, ಬಟ್ ಅದು 2 ಡ್ಯೂಟಿ ಮಾಡಿರೋದು. ಒಂದು ಮನೆಯಿಂದ ಅದೇ ಕಾಟಮಲ್ಲೂರಿಂದ ಯಶವಂತಪುರ ಹೋಗಿದ್ದು, ಇನ್ನೊಂದು ಗುರುಗುಂಟೆಪಳ್ಳಿ ಹೋಗಿದ್ದು, ಇನ್ನೊಂದು ಯಶವಂತಪುರ ರೈಲ್ವೆ ಸ್ಟೇಷನಿಂದ ವೈಟ್ಫೀಲ್ಡ್ ಬಂದಿದ್ದು. ವೈಟ್ಫೀಲ್ಡ್ ಬಂದಮೇಲೆ ಅದೇನೋ ಡ್ಯೂಟಿನೇ ಕೊಡ್ತಾಯಿಲ್ಲ. ಆಗಲೇ ಫೋರಮಲ್ ಹತ್ರ ಒಂದು 5-6 ಕಿಲೋಮೀಟ್ರ್ ಸುಮ್ಮನೆ ಖಾಲಿ ಓಡಾಡ್ಬಿಟ್ಟೆ. ಲೊಕೇಶನ್ ಚೇಂಜ್ ಮಾಡಿ ಸಾಕಾಯಿತು. ಅಲ್ಲಿಂದ ಇಲ್ಲಿ ಇಮ್ಡಳ್ಳಿಯಿಂದ ತಿರ್ಗಾ ಫೋರಮಲ್ಗೆ ಬಂದೆ. ಫೋರಮಲ್ಲಿಂದ ಸಿದ್ದಾಪುರ ಕಡೆ ಹೋದೆ. ಸಿದ್ದಾಪುರ ಕಡೆಯಿಂದ ವಾಪಸ್ ತಿರ್ಗಾ ಫೋರಮಲ್ ಕಡೆ ಬಂದೆ. ಖಾಲಿ ಎಂಟಿ. ಅಲ್ಲಿಂದ ತಿರ್ಗಾ ವಾಪಸ್ ವೈಟ್ಫೀಲ್ಡ್ ಕಡೆ ಬಂದಿದ್ದೀನಿ. ಅಂದರೆ ವೈಟ್ಫೀಲ್ಡ್ ಊಟ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಇಲ್ಲೊಂದು ಯಾವುದೋ ಉಡುಪಿ ಕಾಣಿಸ್ತೈತೆ, ಉಡುಪಿ. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋಣ ಅಂತ ಇಲ್ಲಿಗೆ ಬಂದು ನಿಲ್ಸಿದ್ದೀನಿ ಗಾಡಿ. ಹಿಂದೆಗಡೆ ಸ್ವಲ್ಪ ಗ್ಲೆನ್ಸ್ ಬೇಕು, ಆಮೇಲೆ ಪಬ್ಗಳೆಲ್ಲ ಐತೆ, ನೋಡಬೇಕು. ಅವಾಗಲೇ ಒಂದು 2-3 ಡ್ಯೂಟಿ ಕೊಟ್ಟ ಊಬರಲ್ಲಿ. ಎಕ್ಸೆಲ್ ಚೆನ್ನಾಗಿ ಕೊಟ್ಟ. ರೇಟು 11 ಕಿಲೋಮೀಟ್ರ್ ಇಂದ್ರಾನಗರ ಕೊಟ್ಟ. ಎತ್ಕೊಂಡ್ರೆ ಮ್ಯಾಚಿಂಗ್ ನೋಡಿ ಬೇರೆ ಡ್ರೈವರ್ ಯಾರಿಗೋ ಮ್ಯಾಚ್ ಆಯಿತು. ಅಟ್ಲೀಸ್ಟ್ ಅವ್ರನ್ನ ಅದೃಷ್ಟ ಮಾಡೋರೆ. ಡ್ಯೂಟಿ ಎತ್ಕೊಂಡು ಡ್ಯೂಟಿ ಆಯಿತು. ಇವತ್ತು ಅದೇನು ಡ್ಯೂಟಿನೇ ಇಲ್ಲ ಗುರು, ಫುಲ್ ಡಲ್ ಆಗಿಬಿಡೈತೆ. ಓಲಲ್ಲಿ ರೀಚಾರ್ಜ್ ಮಾಡಿದ್ದೀನಿ, ಒಂದೇ ಒಂದು ಡ್ಯೂಟಿ ಇಲ್ಲ. ತೋರಿಸ್ತೀನಿ ನೋಡಿರಿ, ₹1 ಅರ್ನಿಂಗ್ಸ್ ಇಲ್ಲ ಅದರಿಂದ, ಒಂದೇ ₹1. ಅದು ಏನಾಗೈತೆ ಗೊತ್ತಿಲ್ಲ ದರಿದ್ರ. ನೋಡ್ರಿ, ಒಂದೇ ₹1 ಅರ್ನಿಂಗ್ಸ್ ಇಲ್ಲ. 0. 6ನೇ ತಾರೀಕು ಸೋಮವಾರ ಫುಲ್ 0. ರ್ಯಾಪಿಡೋಲ್ಲೂ ಅಷ್ಟೇ, ರ್ಯಾಪಿಡೋಲ್ಲಿ ರೀಚಾರ್ಜ್ ಮಾಡಿದೆ, ಅಲ್ಲೂ ಅಷ್ಟೇ 0. ಬಟ್ ಇದು ₹30 ಏನಪ್ಪ ತೋರಿಸ್ತೈತೆ ನಿಮಗೆ ಅಂದರೆ ಕ್ಯಾನ್ಸಲೇಷನ್ ಫೀಸು. ಎತ್ಕೊಂಡಿದ್ದೆ, ಲೊಕೇಶನ್ಗೆ ಹೋಗೋಷ್ಟೊತ್ತಿಗೆ ಕಸ್ಟಮರ್ ಕ್ಯಾನ್ಸಲ್ಲು, ಅಲ್ಲಿ ಪಿಕಪ್ ಪಾಯಿಂಟಲ್ಲಿ ಹೋದ್ಮೇಲೆ. ಹಿಂಗೆ ಇವತ್ತು ಸಂಪಾದನೆ ಎಷ್ಟಪ್ಪ ಅಂದರೆ ₹1,530 ಆಗಿದೆ. ಅದು ಕ್ಯಾನ್ಸಲೇಷನ್ ಫೀಸ್ ಸೇರಿ. ಹಿಂಗಾದರೆ ಅಂತ ಯೋಚನೆ ಆಗ್ಬಿಡೈತೆ ನನಗೆ ಇವಾಗಲೇ. ತಿರ್ಗಾ ಕಂಪ್ನಿಗೆ ಹೋಗ್ಬಿಡ್ಲಾ ಬೇಡವಾ ಅಂತ ಯೋಚನೆ. ಬಟ್ ತಲೆ ಗುಯ್ ಏನು ತಿರುಗ್ತಾಯಿದೆ ಅಂದ್ಕೊಳ್ರಿ. ಈ ಥರ ಬಿಸ್ನೆಸ್ ಆಗಿಬಿಟ್ರೆ ಹಿಂಗೆ ತಲೆ ಆಗೋದು, ಟೆನ್ಷನ್ ಆಗಿಬಿಡುತ್ತೆ. ಬಟ್ ಡೈಲಿ ಓಲಾ ಓಬರ್ ನಂಬ್ಕೊಂಡು ಮಾಡ್ತಾರವ್ರು, ಅದು ಹೆಂಗೆ ಮಾಡ್ತಾರಪ್ಪ ಅಂತ ನನಗೆ ಯೋಚನೆ. ನಾನೇನೋ ಇವಾಗ ಮುಂಚೆ ಮಾಡ್ತಾಯಿದ್ದೆ, ಬಟ್ ಇವಾಗ ಮತ್ತೆ ಕಂಪ್ನಿ ಡ್ಯೂಟಿ ಬಿಟ್ಟು ಇವಾಗ ಓಲಾ ಓಬರ್ಗೆಲ್ಲ ಬಂದಿರೋದು. ಹೆಂಗಪ್ಪ ಮಾಡೋದು ಅಂತ ನನಗೆ ತಲೆ ಗುಯ್ ಏನು ತಿರುಗ್ತಾಯಿದೆ. ಹಿಂಗೆ ಆಗ್ಬಿಟ್ರೆ ಬಿಸ್ನೆಸ್ ₹1,500 ಹಿಂಗೆ ಬಿಸ್ನೆಸ್ ಆಗಿಬಿಟ್ರೆ ಹಿಂಗೆ ಹೇಳ್ರಿ. ನೋಡಿರಿ, ತಲೆಯಲ್ಲಿ ₹1,500 ಬಿಸ್ನೆಸ್ ಆಗಿರೋದಕ್ಕೆ ಖಾಲಿ ಅವಾಗಲಿಂದ ಒಂದು 3-4 ಅವರ್ ಖಾಲಿಯಿಂದ ಕೂತಿದ್ದೀನಿ. ಆ ಕೂತಿರೋದಕ್ಕೆ ಅನ್ನಿಸ್ತಾನೆ ಐತೆ ಮನೆಗೆ ಹೋಗ್ಬಿಡೋಣ. ಇಲ್ಲಿಂದ ಮನೆ ನಂದು 25 ಕಿಲೋಮೀಟ್ರ್ ಐತೆ, ಖಾಲಿ ಎಂಟಿನ ಹೋಗ್ಬಿಡೋಣ ಅಂತ ಮನಸ್ಸು ಹೇಳ್ತಾನೆ ಐತೆ. ಬಟ್ ಇಲ್ಲಿ ಕೇಳ್ತಾ ಇಲ್ಲ. ಇರೋ ಡ್ಯೂಟಿ ಮಾಡ್ಬಿಡೋಣ, ಅದನ್ನು ಏರ್ಪೋರ್ಟ್ ಕೊಡ್ತಾನೋ ಇಲ್ಲಿಂದ ಹಂಗೆ ಹೋಗ್ಬಿಡೋಣ ಅಂತ. ಬಿಡಾಕ್ರಿ, ಆಗಿದ್ದಾಗಲಿ ಎಷ್ಟೊಂದು ಆಗಲಿ. ಬರ್ರಿ ಹೋಗಿ ಊಟ ಮಾಡ್ಕೊಂಡು ಬರೋಣ. ಸ್ನೇಹಿತರೆ, ವೈಟ್ಫೀಲ್ಡಿಂದ ಯಾವುದೋ ಒಂದು ಪಿಕಪ್ ಬಂತು ನಲ್ಲೂರಳ್ಳಿ ರೋಡಲ್ಲಿ. ಎಲ್ಲಿಗಪ್ಪ ಅದು ಅಂತಂದರೆ ಬಂದ್ಬಿಟ್ಟು ಟ್ರಿನಿಟಿ ಹತ್ರ, ಅಂದರೆ MG ರೋಡ್ಗೆ. ಯಾವುದೋ ಬುಕ್ಕಿಂಗ್ ಬಿತ್ತಲ್ಲಪ್ಪ ಅಂತ ಎತ್ಕೊಂಡೆ. ಅವಳು ಯಾವಳೊಬ್ಳು ದರಿದ್ರು ಮುಂಡೆ ನನ್ನ ಬಾಯಲ್ಲಿ ಒಳ್ಳೊಳ್ಳೆ ಮಾತು ಬರ್ತೈತಿ ಇಷ್ಟೊತ್ತಿನಲ್ಲಿ. ಅರ್ಜಿ ಕ್ಯಾಬ್ ಬುಕ್ ಮಾಡಿಬಿಟ್ಟು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಪಾಯಿಂಟಿಗೆ ಬಂದಿದ್ದೀನಿ. ಪಾಯಿಂಟಿಗೆ ಬಂದಿದ್ದ ತಕ್ಷಣ ಕ್ಯಾನ್ಸಲ್ ಮಾಡೋಳೆ. ಏನರಲ್ಲಿ ಹೊಡಿಬೇಕು ಹೇಳ್ರಿ. ಇವ್ನು ರ್ಯಾಪಿಡೋನು ₹30 ಇದು ಕೊಟ್ಟವನೆ, ವೆಯ್ಟಿಂಗ್ ಚಾರ್ಜ್ ಅಂದ್ಬಿಟ್ಟು, ಕ್ಯಾನ್ಸಲೇಷನ್ ಚಾರ್ಜು. ಈ ನನ್ನ ಮಕ್ಕಳು ಏನರ ಹೊಡಿಬೇಕು. ಪಾಯಿಂಟ್ಲ ನಿಮ್ಗೆ ಒಂದು ಮಾತು ಹೇಳ್ತೀನಿ, ಕಸ್ಟಮರ್ಗಳು ಯಾರನ್ನ ನೋಡ್ತಾ ಇರ್ರಿ, ದಯವಿಟ್ಟು ಬುಕ್ ಮಾಡ್ತೀರಾ 1-2 ನಿಮಿಷ ತಾಳ್ಮೆಗೆ ತಡ್ಕೊಳ್ರಿ. ನಾವೇನು ರಾಕೆಟ್ ಅಲ್ಲ ನಮ್ಮದು ಸಕ್ಕನ್ ಬಂದ್ಬಿಡೋಕ್ಕೆ. ಅಂಥ ಅರ್ಜೆಂಟ್ ಇರೋರು ಅರ್ಧ ಅವರ್ ಮುಂಚೆನೇ ಬುಕ್ ಮಾಡಿರಿ. ಏನು ನಿಮ್ಮ ಅಂಥ ಗಂಟೋಗಿರೋದು 2 ಕ್ಯಾಬ್ 3 ಕ್ಯಾಬ್ ಬುಕ್ ಮಾಡ್ತೀರಾ? ಅದು ಏನಂತ ತಲೆ ಆಯಿತು ನೋಡಿ. ಪಾಯಿಂಟಿಗೆ ಬಂದು 2 ಕಿಲೋಮೀಟ್ರಿಂದ ಬಂದೆ ಪಿಕಪ್ ಪಾಯಿಂಟು. ಅಯ್ಯೋ ಅವಾಗಿಂದ ಯಾವುದು ಬುಕ್ಕಿಂಗ್ ಇಲ್ಲಲ್ಲಪ್ಪ, 2 ಕಿಲೋಮೀಟ್ರ್ ಪರವಾಗಿಲ್ಲ ಹೋಗ್ಬಿಡೋಣ ಅಂತ ಬಂದೆ. ಅಲ್ಲಿ ಆರಾಮಾಗಿ ಗಾಡಿ ಹಾಕೊಂಡು ಪಾರ್ಕಿಂಗಲ್ಲಿ ಮಲಗಿದ್ದವನು, ಬಿತ್ತಲ್ಲ ಅಂತ ಬಂದೆ. ನೀವು ನೋಡಿದ್ರೆ ಎಂಥ ಕಷ್ಟ ಕೆಲಸಗಳು ಮಾಡ್ತಿರತ್ತು ತೇರಿಕೆ. ಅದೇ ಹೇಳಿಲ್ಲ, ಯಾರೋ 100ರಲ್ಲಿ 1-2-3 ಇಂಥ ಕನ್ನಡ ಮಕ್ಕಳು ಸಿಗ್ತಾರೆ. ಅವಳು ಯಾವಳ ಕೈಗೆ ಸಿಗ್ಬೇಕಾಗಿತ್ತು ನನಗೆ. ಬಿಡ್ರಿ, ಹಾಳಾಗಿ ಹೋಗಲಿ. ಇನ್ನೂ ₹1 ಬಿಸ್ನೆಸ್ ಆಗಿಲ್ಲ. $1,500 ಅಲ್ಲೇ ಬದುಕ್ತಾ ಇದ್ದೀನಿ. $1,500 ಕಚ್ಕೊಂಬಿಟ್ಟಿದ್ದೀನಿ. ಅದ್ರ ಮೇಲೆ ₹1 ಜಾಸ್ತಿ ಆಗಿಲ್ಲ, ಕಮ್ಮಿ ಆಗ್ತಾಯಿಲ್ಲ. ಬೇಜಾರಾಗ್ಬಿಡೋದೆ. ಬಿಡ್ರಿ, ₹30 ಇದ್ದಿದ್ದು ₹60 ಆಗೈತೆ ಕ್ಯಾನ್ಸಲೇಷನ್ ಚಾರ್ಜು. 2 ಬುಕ್ಕಿಂಗ್ ಕ್ಯಾನ್ಸಲ್ ಕಸ್ಟಮರ್. ಸ್ನೇಹಿತರೆ, ಸತತವಾಗಿ ಆಲ್ಮೋಸ್ಟ್ ಒಂದು 4 ಅವರ್ ಕಾದೆ, ಒಂದೇ ಒಂದು ಡ್ಯೂಟಿ ಅಲ್ಲಾಡಲಿಲ್ಲ. ಬೇಜಾರಾಗ್ಬಿಟ್ಟು ಜಿಗುಪ್ಸೆ ಬಂದ್ಬಿಟ್ಟು ಇವತ್ತು ಸೋಮವಾರ, ಅದೇ ಲಾಸ್ಟು ವಿಡಿಯೋ ಹಾಕಿದ್ದೆ ಹೋದ ಸೋಮವಾರ, ಅಂದರೆ ಅದು ಹೋದ ವಾರ ಸೋಮವಾರ 5,000 ಬಿಸ್ನೆಸ್ ಆಗೋಯಿತು. ಸೇಮ್ ಟೈಮಿಂಗ್ ಬಂದಿದ್ದೆ, 12 ಗಂಟೆ 11:30 ಅಷ್ಟೊತ್ತಿಗೆ ಬಂದಿದ್ದೆ ಹೋದ ವಾರ. ಬಂದೊಂದು 5,000 ಡ್ಯೂಟಿ ಹೊಡ್ಕೊಂಡೋಗಿದ್ದೆ. ಇವತ್ತು ಅದು ಏನಾಯ್ತಾ ಗೊತ್ತಿಲ್ಲ, ಪೂಜೆ ಗೀಜೆಲ್ಲ ಮಾಡ್ಕೊಂಬಂದೆ ದೊಡ್ಡದಾಗೆ. ನಾನು ಹಣೆ ಬರ ಇವತ್ತು ನೋಡ್ರಿ ಬೇರೆ ₹1,800 ಆಗೈತೆ. ವಾಪಸ್ ಮನೆ ಕಡೆ ವೈಟ್ಫೀಲ್ಡಿಂದ ಹೋಗ್ತಾ ಇದ್ದೆ ಬೇಜಾರಲ್ಲಿ. ಒಂದು ಒಳ್ಳೆ ಸಾಂಗ್ ಹಿಂಗೆ ಹಾಕ್ಕೊಂಡು ಆರಾಮಾಗಿ ಮಲ್ಕೊಂಡು ಬಿಡಪ್ಪ, ಕಾರಲ್ಲಿ ಹಾಕಿ ಮಲ್ಗೋದು, ಏನು 25 ಕಿಲೋಮೀಟ್ರ್ ತಾನೇ ಹೋದ್ರೆ ಹೋಯ್ತು ಅಂದ್ಕೊಂಡು ಹೋಗ್ತಾಯಿದ್ದೆ. ವೈಟ್ಫೀಲ್ಡ್ ಸರ್ಕಲಲ್ಲಿ ಒಂದು ಯಾವುದೋ ಪಬ್ ಐತೆ, ಗ್ಲೆನ್ಸ್ ಬ್ರೇಕ್ ಪಕ್ಕದಲ್ಲಿ ಯಾವುದೋ ಒಂದು, ಅಲ್ಲಿಂದ ಒಂದು ಬುಕ್ಕಿಂಗ್ ಬಂತು. ಎಲ್ಲಿಗೆ
ಕಾಡುಗೋಡಿಗೆ. ಹೆಂಗಿದ್ರು ಅಂದಿಗೆ ಹೋಗ್ತಾಯಿದ್ರಲ್ಲ ಎತ್ತಾಕೊಂಡು ಹೋಗೋಣ ಅಂತ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಡ್ರಾಪ್ ಮಾಡಿದೆ. 5 ಕಿಲೋಮೀಟ್ರು 300 ರೂಪಾಯಿ ಕೊಟ್ಟ. ರೇಟನ್ನು ಸಖತ್ತಾಗೆ ಕೊಟ್ಟ. ಕರ್ಕೊಂಡು ಡ್ರಾಪ್ ಮಾಡಿಬಿಟ್ಟು ಇನ್ನು ವೆಯ್ಟ್ ಮಾಡೋಷ್ಟೆಲ್ಲ ಟೈಮ್ ಇಲ್ಲ. ಟೈಮ್ ಆಲ್ರೆಡಿ ಎಷ್ಟಾಗಿದೆ ಗೊತ್ತಾ? ಇಲ್ಲ ನೋಡ್ರಿ 11:45 ಹತ್ತತ್ರ 12 ಗಂಟೆ ಆಗ್ತಾ ಬರ್ತೈತೆ. ನಾನು ಮನೆಗೆ ವರ್ಷಕ್ಕೆ 12:15 ಆರಾಮಾಗಿ ಮಲ್ಕೊಂಡು ವಿಡಿಯೋ ಎಲ್ಲ ಎಡಿಟ್ ಮಾಡ್ಕೊಂಡು ನಾನು ವರ್ಷದ 2 ಗಂಟೆ ಆಗುತ್ತೆ. ಬೆಳಗ್ಗೆ ಒಂದು 10 ಗಂಟೆ ಎದ್ದು ತಿರ್ಗಾ ಡ್ಯೂಟಿ ಕಡೆ ಬರೋಣ. ಏನು ಮಾಡೋಕ್ಕಲ್ಲ, ನಾನು ಹಣೆ ಬರೋ ಅಷ್ಟೇ ಇವತ್ತು 1800 ರೂಪಾಯಿ ಮಾಡಬೇಕು ಅಂತಿತ್ತು. 1800 ರೂಪಾಯಿ ಮಾಡಿದ್ದೀನಿ. ಬಟ್ ಕಷ್ಟಪಟ್ಟಿದ್ದೀನಿ. ಯಾವುದೂ ನೆಗ್ಲಿಜೆನ್ಸಿಯಾಗಿ ಡ್ಯೂಟಿ ಸ್ಕಿಪ್ ಮಾಡೋದಾಗಲಿ ಏನೂ ಮಾಡಲಿಲ್ಲ. ರೇಟ್ ಕೊಟ್ಟಾಗ ತೊಗೊಂಡೋಗಿದ್ದೀನಿ. ಇನ್ನೊಂದು ಎಲ್ಲೋ ಪಿಕಪ್ ಮಾಡಿದೆ, ಗುರುಗುಂಟೆಪಾಳ್ಯ ಹತ್ರ ಇನ್ನೊಂದು ಪಿಕಪ್ ಮಾಡಿದ್ದೆ. ಕಸ್ಟಮರ್ 7 ಜನ ಇದ್ದರು. ಎಕ್ಸ್ಟ್ರಾ ಒಬ್ರಿಗೆ 100 ರೂಪಾಯಿ ಕೊಡಬೇಕು ಅಂತಂದೆ. ನಾನು ಕೊಡೋಲ್ಲ ಅಂತಂದರು. ಸರಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಬಂದುಬಿಟ್ಟೆ. ಅದೊಂದು ಡ್ಯೂಟಿ ಬಿಟ್ಟರೆ ಇನ್ನು ಯಾವ ಡ್ಯೂಟಿನ ನಾನು ಕ್ಯಾನ್ಸಲ್ ಅಂದರೆ ಒಂದು 2 ಡ್ಯೂಟಿ ಕ್ಯಾನ್ಸಲ್ ಹೊಡೆದಿದ್ದೆ. ಅದು ಏನಕ್ಕೆ ಅಂತಂದರೆ ಲಾಂಗ್ ಪಿಕಪ್ ಇತ್ತು, ಮಿಸ್ಸಾಗಿ ಹೊಡೆದ್ಬಿಟ್ಟಿದ್ದೆ ಕೈಯಲ್ಲಿ. ಅದು ನಾನೇ ಕ್ಯಾನ್ಸಲ್ ಮಾಡಿಕೊಂಡು ಇದು ಮಾಡಿದ್ದೆ. ಬಟ್ ಇವತ್ತು ನನ್ನ ನಸೀಬು 1800 ರೂಪಾಯಿ ಆಗಬೇಕು ಅಂತ ಫಿಕ್ಸ್ ಆಗಿತ್ತು. ಗಾಡಿ ಅದಕ್ಕೆ 88 ಕಿಲೋಮೀಟ್ರ್ ಹೊಡೈತೆ. ಇದರಲ್ಲಿ ಒಂದು 8-9 ಕಿಲೋಮೀಟ್ರು ನಾನೇ ಎಂಟಿ ಖಾಲಿ ಓಡಾಡಿರೋದು ಅಂತ ಫಿಕ್ಸು. ಬರೀ ಇವಾಗ ಖಾಲಿ ಮನೆ ಕಡೆ ಹೋಗ್ಬಿಡೋಣ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 20 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋದ್ರೆ ಹೋಯ್ತು, ಏನು ಅಂದ್ಕೊಂಡು ಹೋಗ್ತಾರಣ. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜಿಗುಪ್ಸೆ ಬಂದ್ಬಿಡೈತೆ, ವಿಡಿಯೋ ಮಾಡೋ ಮನಸ್ಸು ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಇನ್ನೊಂದು ಮಾತು ಹೇಳ್ತೀನಿ. ದಯವಿಟ್ಟು ಗಾಡಿ ಹಾಕೋರು 100 ಸರಿ ಯೋಚನೆ ಮಾಡ್ಕೊಂಡು ಗಾಡಿ ಹಾಕ್ರಿ. ನಾನು ಓಲಾ ಓಬರ್ ಮಾಡಿಬಿಟ್ಟು ದವಾಗ್ಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತ ಏನು ವರ್ಕೌಟ್ ಆಗೋಲ್ಲ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ಒಂದು ದಿವಸ ಬಿರಿಯಾನಿ ತಿಂದರೆ, ಒಂದು ದಿವಸ ಕುಸ್ಕ ತಿನ್ನಬೇಕು, ಒಂದೊಂದು ಟೈಮು ಚಿತ್ರಾನ್ನ ತಿನ್ನಬೇಕು, ಒಂದೊಂದು ಟೈಮ್ ಚಿತ್ರಾನ್ನ ಕೂಡ ಇರೋಲ್ಲ. ಆ ಪರಿಸ್ಥಿತಿ ಬಂದ್ಬಿಡ್ತದೆ. ಈ ಮತ್ತೆ ನೆನ್ಪಿಟ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋಲಿ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬೈ ಬಾಯ್.